ವಿಜಯನಗರ ಮಾಲ್ವಿ ಜಲಾಶಯದ ಬಗ್ಗೆ ಶಾಸಕರಿಗೆ ಸ್ವಲ್ಪನೂ ಗಮನನೇ ಇಲ್ವಾ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ವಿಜಯನಗರ ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಜಲಾಶಯದ ದುರಸ್ತಿ ಬಗ್ಗೆ ಶಾಸಕರಿಗೆ ಗಮನನೇ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸ್ತಾ ಇದ್ದಾರೆ ರೈತರು. ನೀರು ಸೋರಿಕೆಗೆ ರೈತರು ಕಣ್ಣೀರಾಗ್ತಾ ಇದ್ರು ಸಹ ಕ್ಯಾರೆ ಅಂತ ಇಲ್ಲ ಶಾಸಕರು ಎಷ್ಟು ತೋರಿಸ್ತಾ ಇದ್ದಾರೆ ಅಂತ. ನಮ್ಮ ಕಷ್ಟವನ್ನ ಕೇಳೋರು ಯಾರು ಅಂತ ಹೇಳಿ ರೈತರು ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡ್ತಾ ಇದ್ದಾರೆ. ಏನು ವಿಜಯನಗರ ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಶಾಸಕರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೆ ಅಂತ ಹೇಳಿದ್ರೆ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಜಲಾಶಯದ ದುರಸ್ತಿ ಬಗ್ಗೆ ಶಾಸಕರಿಗೆ ಗಮನನೇ ಇಲ್ಲ. ಗೋಣಿ ಚೀಲಗಳ ಸಹಾಯದಿಂದ ನಾವು ನೀರನ್ನ ನಿಲ್ಲಿಸುವಂತ ಹರಸಾಹಸವನ್ನ ಮಾಡ್ತಾ ಇದ್ದೀವಿ. ಜಲಾಶಯದಿಂದ ಬರುವಂತ ನೀರನ್ನ ಗೋಣಿ ಚೀಲದ ಸಹಾಯದಿಂದ ಇಷ್ಟೆಲ್ಲ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕಣ್ಣೀರಾಗ್ತಾ ಇದ್ರು ಶಾಸಕರು. ಕ್ಯಾರೆ ಅಂತ ಇಲ್ಲ, ನಮ್ಮ ಕಷ್ಟವನ್ನ ಕೇಳ್ತಾ ಇಲ್ಲ. ನಮ್ಮ ಕಷ್ಟವನ್ನ ಕೇಳೋರು ಯಾರು ಅಂತ ಹೇಳಿ ಇವತ್ತು ರೈತರು ಕಣ್ಣೀರಾಗ್ತಾ ಇದ್ದಾರೆ. ಕಣ್ಣೀರಾಕಿ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ನಮ್ಗೆ ಇಂಥ ಪರಿಸ್ಥಿತಿ ತಂದು ಒಡ್ಡಿರುವಂತ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಒಂದಷ್ಟು ಆ ಒಂದು ಕ್ರಸ್ಟ್ ಗೇಟ್ಗಳು ಒಂದಷ್ಟು ಸೋರಿಕೆ ಆಗ್ತಾ ಇದೆ, ನೀರು ಸೋರಿಕೆ ಆಗ್ತಾ ಇದೆ. ಜಲಾಶಯದ ದುರಸ್ತಿ ಬಗ್ಗೆ ಯಾರು ಸಹ ಒಂದು ಕಿಂಚಿತ್ತು ಕೇರ್ ತೋರಿಸ್ತಾ ಇಲ್ಲ. ಅದನ್ನ ಸರಿಪಡಿಸುವಂತ ಕೆಲಸ ಆಗ್ತಾ ಇಲ್ಲ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ಗೆ ಬಂದಂತ ಪರಿಸ್ಥಿತಿ ನಮಗೂ ಬರಬಹುದು ಅನ್ನೋ ಒಂದಷ್ಟು ಆತಂಕವನ್ನ ಇದೀಗ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸ್ತಾ ಇರುವಂತ ರೈತರು ನೀರು ಸೋರಿಕೆಗೆ ಕಣ್ಣೀರಾಗ್ತಾ ಇದ್ರು. ಶಾಸಕರು ಕ್ಯಾರೆ ಅಂತ ಹೇಳ್ತಾ ಇಲ್ಲ. ನಮ್ಮ ಕಷ್ಟವನ್ನ ಯಾರು ಕೇಳ್ತಾರೆ ಅಂತ ಕಣ್ಣೀರಾಗ್ತಾ ಇದ್ದಾರೆ. ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಾಸಕರು ಭೇಟಿಯನ್ನ ಸಹ ನೀಡಿರ್ತಾರೆ ಈ ಒಂದು ಜಾಗಕ್ಕೆ. ಏನೋ ಅವಾಗ ಒಂದಷ್ಟು ಭರವಸೆಯನ್ನ ನೀಡಿರ್ತಾರೆ. ನಿನ್ನೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದ್ರು. ನಿರ್ಲಕ್ಷ್ಯವನ್ನ ಶಾಸಕರು ತೋರಿಸ್ತಾ ಇರುವಂತದ್ದು. ಮಾಲ್ವಿ ಜಲಾಶಯದ ಒಟ್ಟು 10 ಕ್ರಸ್ಟ್ ಗೇಟ್ಗಳು ಇದ್ದು ಇವತ್ತು 5ರಿಂದ 6 ಹೆಚ್ಚಿನ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇದೆ. ರೈತರು ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸುವಂತ ಕೆಲಸ ಆಗ್ತಾ ಇದೆ. ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ಕಷ್ಟವನ್ನ ಕೇಳೋರು ಯಾರು ಅಂತ ಗೋಳಾಡ್ತಾ ಇದ್ದಾರೆ. ಜಲಾಶಯದ ಗೇಟಿನ ದುರಸ್ತಿಗೆ 4,02,73,000 ಅನುದಾನ ಬಿಡುಗಡೆ ಆಗಿದ್ರು. ದುರಸ್ತಿ ಕಾರ್ಯ ಕೈಗೊಳ್ತಾ ಇಲ್ಲ, ದುರಸ್ತಿ ಕಾರ್ಯ ನಡೆಸ್ತಾ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 80% ರೈತರ ಜೀವನಾಡಿ ಆಗಿರುವಂತ ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ರೈತರ ಬೆಳೆಗಳಿಗೆ ನೀರಿಲ್ಲದಂತೆ ಆಗ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಹೇಳ್ತಾ ಇಲ್ಲ. ನೀರು ಸೋರಿಕೆಯಿಂದ 16ರಿಂದ 20 ಹಳ್ಳಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ. ಇದೆಲ್ಲ ಗೊತ್ತಿದ್ರು, ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ, ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಸಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅದು ನೆನಪಿರ್ಲಿ, ಬರೀ ನೀರಾವರಿ ಹೋಗಿರಲ್ಲ. ಇವತ್ತು ಈ ಡ್ಯಾಮ್ ತುಂಬಿನಪ್ಪ ಅಂದ್ರೆ 27,000 ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಸುತ್ತಮುತ್ತ ಕೋಗಳಿ ಕಟ್ಕೊಂಡು, ಕೊಟ್ಟೂರು ಕಟ್ಕೊಂಡು ಎಲ್ಲ ಭಾಗ ಇವತ್ತು ಅಂತ ಒಂದು. ವಿಜಯನಗರ ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಕ್ರಸ್ಟ್ ಗೇಟ್ಗಳಿಂದ ಜಲಾಶಯದ ದುರಸ್ತಿ ಬಗ್ಗೆ ಶಾಸಕರಿಗೆ ಗಮನನೇ ಇಲ್ಲ ಅಂತೇಳಿ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಒಂದು ಪ್ರಶ್ನೆಯನ್ನ ರೈತರು ಕೇಳ್ತಾ ಇರುವಂತದ್ದು. ನಮಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಏನು ನಮ್ಮ ಬೆಳೆಗಳು ನಾಶ ಆಗ್ತಾ ಇದೆ ಅಂತ ನಾವು ಅಷ್ಟು ಹೇಳ್ಕೊಳ್ತಾ ಇದ್ರು. ಇವ್ರು ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇಲ್ಲ ಅಂತ ಒಂದು ತಮ್ಮ ಅಳಲನ್ನ, ಆಕ್ರೋಶವನ್ನ ಈಗ ವ್ಯಕ್ತಪಡ್ತಾ ಇರುವಂತದ್ದು. ಇದೀಗ ಹೆಚ್ಚಿನ ಮಾಹಿತಿಯನ್ನ ಪರಶುರಾಮ್ ವರದಿಗಾರ ಇದೀಗ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಪರಶುರಾಮ್, ಏನು ಜಲಾಶಯದ ದುರಸ್ತಿ ಬಗ್ಗೆ ಶಾಸಕರು ಗಮನ ಹರಿಸ್ತಾ ಇಲ್ಲ, ಮಾಲ್ವಿ ಜಲಾಶಯದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಪರಶುರಾಮ್?
ಎಸ್ ಪರಶುರಾಮ್, ನಿಮ್ಮ ಧ್ವನಿ ನನಗೆ ಕೇಳಿಸ್ತಿಲ್ಲ. ಪರಶುರಾಮ್, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ. ಎಸ್ ತಾಂತ್ರಿಕ ದೋಷದಿಂದ ವರದಿಗಾರನ ಮತ್ತೆ ನಾವು ಸಂಪರ್ಕ ಮಾಡ್ತೀವಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ, ರೈತವನ್ನ ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸುವಂತ ಕೆಲಸವನ್ನ ಅವರೇ ಸ್ವತಃ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಆ ಸರ್ಕಾರದಿಂದ 4 ಕೋಟಿ ಅನುದಾನವನ್ನ ನೀವ್ ಯಾಕೆ ತಗೊಂಡಿದ್ದೀರಿ? ರೈತರಿಗೆ ಕೊಟ್ರೆ ಅವರೇ ಮಾಡ್ಕೊಳ್ತಾರೆ ಅಲ್ವಾ? ನೀವು ಏನು ಅನುದಾನವನ್ನ ಮಾತ್ರ ತಗೊಂಡಿದ್ದೀರಿ, ಅದಕ್ಕೆ ಯಾವುದೇ ರೀತಿಯಾದಂತ ಇನ್ನೂ ಸಹ ಸೋರಿಕೆ ಆಗ್ತಾ ಇದ್ರು, ಇದಕ್ಕೆ ಕ್ರಮ ಕೈಗೊಂಡಿಲ್ಲ, ದುರಸ್ತಿ ಕೆಲಸವನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಇಷ್ಟೊಂದು ಬೇಜವಾಬ್ದಾರಿತನ ನಿಮಗೆ ಇರೋದೇ ಆದ್ರೆ ಯಾಕೆ ನೀವು ಅಧಿಕಾರದಲ್ಲಿದ್ದೀರಿ? ಯಾಕೆ ನೀವು ಇಷ್ಟೊಂದು ರೈತರ ಜೀವನದಲ್ಲಿ ಆಟ ಆಡ್ತಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರೈತರು ಕಣ್ಣೀರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕಾರಣ ಆಗ್ತೀರಿ, ನೇರ ಹೊಣೆ ನೀವೇ ಆಗ್ತೀರಿ. ಇದಕ್ಕೆ ರೈತರು ಕಣ್ಣೀರ್ ಆಗ್ತಾ ಇದ್ದಾರೆ. ಆ ಶಾಸಕರೇ ನಮ್ಗೆ ಒಂದಷ್ಟು ಸಹಾಯ ಮಾಡಿ, ನಮ್ಗೆ ಆಗ್ತಾ ಇಲ್ಲ, ಎಷ್ಟು ತುಂಬಾ ತೊಂದರೆ ಆಗ್ತಾ ಇದೆ, ಮುಂದಿನ ಜೀವನಗಳಿಗೆ ಆ ಬೆಳೆ ನಾಶ ಆಗ್ಬಿಡುತ್ತೆ, ನಮ್ಗೆ ಬೆಳೆಗಳಿಗೆ ನೀರಿಲ್ಲದಂತ ಆಗುತ್ತೆ, ಹೆಂಗೋ ಸಾಲ ಸೋಲ ಮಾಡ್ಕೊಂಡು ನಾವು ಬೆಳೆಗಳನ್ನ ಬೆಳಿತಾ ಇದ್ದೀವಿ, ಇದಕ್ಕೂ ನಮ್ಗೆ ಹೊಟ್ಟೆ ಮೇಲೆ ಉಡಿಬೇಡಿ ಅಂತೇಳಿ ಈ ತರ ಒಂದು ಮಾತುಗಳನ್ನ ಆಡ್ತಾ ಇದ್ದ ಹೇಳಿದ್ರೆ, ಯಾಕೆ ನೀವು ಈ ಒಂದು ಪರಿಸ್ಥಿತಿಗೆ ಯಾಕೆ ಅವ್ರನ್ನ ದೂಡ್ತಾ ಇದ್ದೀರಿ? ಅಲ್ಲಿ ಇರೋದೇ 10 ಕ್ರಸ್ಟ್ ಗೇಟ್ಗಳು. 10 ಕ್ರಸ್ಟ್ ಗೇಟ್ಗಳಲ್ಲಿ 5 ರಿಂದ 6 ಕ್ರಸ್ಟ್ ಗೇಟ್ಗಳು ನೀರು ಸೋರಿಕೆ ಆಗ್ತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ನೀರು ಪೋಲಾಗ್ತಾ ಇದೆ ಅಂತ ಒಂದಷ್ಟು ಅವರು ತಮ್ಮ ತೊಂದರೆಗಳನ್ನ ಹೇಳ್ಕೊಂಡ್ರೆ ನೀವು ಇಷ್ಟೊಂದು ಕೇರ್ಲೆಸ್ ಯಾಕೆ ಮಾಡ್ತಾ ಇದ್ದೀರಿ? ನೆನೆ ತಾನೇ ನೀವು ಭೇಟಿ ನೀಡಿದ್ರೆ ಈ ಒಂದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನ ತಾಲೂಕಿನ ಮಾಲ್ವಿ ಜಲಾಶಯಕ್ಕೆ ನೆನೆ ನೀವು ಭೇಟಿ ನೀಡಿರ್ತೀರಿ. ಇದ್ರ ಬಗ್ಗೆ ನಾವು ವರದಿ ಸಹ ಮಾಡಿರ್ತೀವಿ. ನೆನ್ನೆ ಕೊಟ್ಟಂತ ಭರವಸೆ ಏನಾಯ್ತು? ಯಾಕೆ ನೀವು ಡಿಲೇ ಮಾಡ್ತಿದ್ದೀರಿ? ನೆನ್ನೆ ನೀವೇ ಹೇಳಿರ್ತೀರಿ, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ನ ಸರಿಪಡಿಸಿದಂತ ತಂಡ ಬಂದು ಇಲ್ಲಿ ಏನೋ ತಮ್ಮ ಕಾರ್ಯವನ್ನ ಶುರು ಮಾಡುತ್ತೆ ಅಂತ ಹೇಳಿರ್ತೀರಿ. ಯಾಕೆ ಇನ್ನೂ ಬಂದಿಲ್ಲ? ಇನ್ನು ಯಾಕೆ ಇಲ್ಲಿ ಕಾರ್ಯ ಶುರು ಆಗಿಲ್ಲ ಅಂತ ಪ್ರಶ್ನೆಗಳನ್ನ ಇದೀಗ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇದೀಗ ಅಲ್ಲಿನ ವರದಿಗಾರದಂತ ಪರಶುರಾಮ್ ಮತ್ತೆ ನೇರ ಸಂಪರ್ಕದಲ್ಲಿ ನೊಟ್ಟಿಗಿದ್ದಾರೆ. ಪರಶುರಾಮ್, ವಿಜಯನಗರ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನೀರು ಸೋರಿಕೆ ಆಗ್ತಾ ಇದ್ರು, ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಎಸ್ ರಾಧಿಕಾ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅನ್ನೋದಕ್ಕಿಂತನೂ ಇಲ್ಲಿ ಶಾಸಕರು ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲೇ ಏನಿದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ 2 ಶಾಸಕರಿದ್ದಾರೆ. ಹಾಲಿ ಆದಂತ ಈಗ ಇರುವಂತವ್ರು ನೇಮರಾಜ್ ನಾಯ್ಕ ಇದ್ದಾರೆ ಜೆಡಿಎಸ್ ಕಡೆಯಿಂದ, ಮಾಜಿ ಶಾಸಕರಾದ ಭೀಮನಾಯ್ಕ ಅವರು ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ. ಅವರು ಕಾಂಗ್ರೆಸ್ ಕಡೆಯಿಂದ ಇದ್ದಾಗ 165 ಕೋಟಿ ಅನುದಾನದಲ್ಲಿ ಮಾಲ್ವಿ ಜಲಾಶಯಕ್ಕೆ ನೀರ್ ತರಂತ ಕೆಲಸ ಮಾಡಿರ್ತಾರೆ. ಅವರು ಇಳಿಯುವಂತ ಸಂದರ್ಭದಲ್ಲಿ ದುರಸ್ತಿ ಆಗಿರುತ್ತೆ, ಬಟ್ ಅದನ್ನ ಎಚ್ಚೆತ್ತುಕೊಂಡು ಅದನ್ನ ಸರಿ ಮಾಡುವಂತ ಕೆಲಸ ಮಾಡಬಹುದಿತ್ತು. ಅದನ್ನು ಅವರು ಆಶ್ವಾಸನೆ ಮೂಲಕನೇ ಮಾಡಿದ್ರು. ಈಗಿರುವಂತ ನೇಮರಾಜ್ ನಾಯಕರಾದ್ರು ಕೂಡ ಬರೀ ಜನರಿಗೆ ಮಾತಿನ ಮೂಲಕ ಭರವಸೆ ಕೊಡ್ತಿದ್ರೆ ಹೊರತು ಯಾವ್ದೇ ರೀತಿ ಕೆಲಸ ಆಗ್ತಿಲ್ಲ ಅಂತಂದ ಹೇಳಿ ಅಲ್ಲಿನ ರೈತರು ಆಗ್ಲಿ ಅಲ್ಲಿನ ಸ್ಥಳೀಯರು ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಎಲೆಕ್ಷನ್ ಟೈಮಲ್ಲಿ ವೋಟ್ ಬ್ಯಾಂಕಿಂಗ್ ಗೋಸ್ಕರ ಬಳಸ್ಕೊಂತಿದ್ದಾರೆ. ಅದನ್ ಬಿಟ್ರೆ ಯಾವ್ದೇ ರೀತಿಯೂ ಕೆಲಸ ಮಾಡ್ತಿಲ್ಲ. ಏನೇ ಕೇಳಿದ್ರು ಆಶ್ವಾಸನೆ ಕೊಡ್ತಿದ್ದಾರೆ. ಮತ್ತೆ ಏನಾರ ಎಲೆಕ್ಷನ್ ಬಂದಾಗ ಮಾತ್ರ ನಮಗೆ ಇದನ್ನ ಮಾಡ್ಕೊಡ್ತೀವಿ, ಇಲ್ಲ ನಿಮಗೆ ರೈತರಿಗೆ ಏನೇ ಸಮಸ್ಯೆ ಇದ್ರು ನಾವು ಬಗೆಹರಿಸು ಅಂತಂದ ಹೇಳಿ ಒಂಥರ ನೆಗ್ಲಿಜೆನ್ಸಿ ಉತ್ತರ ಕೊಡ್ತಿದ್ದಾರೆ ರಾಧಿಕಲ್ಲಿ. ಪರಶುರಾಮ್, ಈಗ ಏನು ರೈತರು ಆ ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸ್ಕೊಂಡು ಕಷ್ಟ ಪಡ್ತಾ ಇದ್ದಾರೆ ಅಂತ ಎಂದಷ್ಟು ಮಾಹಿತಿ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಗೋಣಿ ಚೀಲದಲ್ಲಿ ಹೇಗೆ ನೀರನ್ನ ನಿಲ್ಲಿಸ್ತಾ ಇದ್ದಾರೆ ಅಂತ? ಹೌದು, ಅದೇ ಇಲ್ಲಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ಉಳಿದು ಬಿಡುದು. ಯಾಕಂದ್ರೆ ಕಳೆದ 15 ದಿನ ಕೆಳಗಡೆನೆ ಇಲ್ಲಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿರ್ತೈತಿ. ಅದಕ್ಕಂತಾನೆ ಮುಳುಗು ತಜ್ಞರಾಗ್ಲಿ ಅದರಿಂದ ಕನ್ನಯ್ಯ ನಡೆಸೋರು ಒಂದು ಕರೆಸಿ ಎಷ್ಟೋ ಕೋಟಿ ವೆಚ್ಚದಲ್ಲಿ ಅದನ್ನ ರಿಪೇರಿ ಮಾಡಿಸಿದ್ರು. ಅದೇ ರೀತಿಯಲ್ಲಿ ಗೇಟ್ ಸೋರಿಕೆ ಆಗ್ತಿದೆ ಅಂತ ಹೇಳಿ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ ಮಾಡಿದ್ರು ಕೂಡ ಇಲ್ಲಿ ಈ ವ್ಯಾಪ್ತಿಗೆ ಸಂಬಂಧಪಡುವಂತ ಧರ್ಮರಾಜ್ ಅಂತಂದ ಹೇಳಿ ಬರ್ತಾರೆ AW ಅವರು ಫೋನ್ ಮಾಡಿದ್ರೆ ಕ್ರಸ್ಟ್ ಗೇಟ್ 5 ಅಡಿಗಿಂತ ಕೆಳಗಿರೋ ನೀರಿದ್ರೆ ನಾವು ಅದ್ರ ಬಗ್ಗೆ ಕ್ರಮ ತಗೊಳಲ್ಲ, ಅದೇನೇ ಇದ್ರು ನಮಗೆ ಸಂಬಂಧ ಇಲ್ಲ, ಈ ವರ್ಷ ನಾವು ಮಾಲಿ ಜಲಾಶಯಕ್ಕೆ ನೀರು ತುಂಬಿಸೋಂತ ಕೆಲಸನೇ ಮಾಡಲ್ಲ, ನಾವು ಅದೇನೇ ಇದ್ರು ನಾನು ಜವಾಬ್ದಾರಿ ತಗೊಂತೀನಿ, ನಾನು ನೋಡ್ಕೊಂತೀನಿ ಅಂತಂದ ಹೇಳಿ ಒಂಥರ ಉಡಾಫೆ ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರಿಗೆ. ಅಲ್ಲಿ ಅದೇ ನೀರು ಹೌದೌದು. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೆ ಕ್ರಮ ತಗೊಂತಿಲ್ಲ? ಯಾಕಂದ್ರೆ ವಿಜಯನಗರ ಭಾಗದಲ್ಲಿ ಬರುವಂತ ಜಲಾಶಯನಲ್ಲ ಇದು ಕೂಡ.
ಹೌದು. ಅದ್ರ ಜೊತೆಯಲ್ಲಿ ಗೋಣಿಚೀಲದಿಂದ ಮುಚ್ಚುವಂತ ಕೆಲಸ ಏನಿದು? ಒಂಥರ ಅಲ್ಲಿ ನೋಡೋರಿಗೆ ಅದು ಕೂಡ ಅದು ಒಂಥರ ಹೆಂಗಾಗ್ತಿದೆ ಅಂದ್ರೆ 4 ಕೋಟಿ ಅನುದಾನ ಆಗೈತಿ, ಯಾಕಿನ್ನ ಕೆಲಸ ಸ್ಟಾರ್ಟ್ ಮಾಡ್ತಿಲ್ಲ ಇವರು? ಒಂದ್ ವರ್ಷದ ಕೆಳಗಿಂದನೇ MLA ಅವ್ರು ಏನ್ ಹೇಳ್ತಿದಾರೆ, ಫಂಡ್ ಆಗಿದಾರಿ, ಕೆಲಸ ಮಾಡಿಸ್ತೀವಿ, ಕಾಂಟ್ರಾಕ್ಟ್ ಕೊಟ್ಟಿದೀವಿ, ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತಿದ್ದಾರೆ. ಬಟ್ ಒಂದಿಷ್ಟು ಕ್ರಮ ತಗೊಂಡ್ ಮಾಡ್ಬೋದಲ್ಲ? ಕಾಂಟ್ರಾಕ್ಟರ್ ಬರೋ ತನಕನೇ ಕಾಯ್ಬೇಕಾ? ಸ್ವಲ್ಪ ಇವ್ರು ವೈಯಕ್ತಿಕವಾಗಿ ತಗೊಂಡು ಮಾಡಿ ಆಮೇಲೆ ಬಿಲ್ ಪಾಸ್ ಮಾಡಿಸ್ಬೋದಲ್ಲ? ನಿಜ. ಸರಿ, ಏನು ಈಗ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ ಪರಶುರಾಮ್, ಇಲ್ಲಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ನಮ್ಮ ಬೆಳೆಗಳಿಗೆ ನೀರಿಲ್ದಂತ ಆಗತ್ತೆ. ಏನು ಇದನ್ನೇ ನಂಬ್ಕೊಂಡು 80% ರೈತರು 80% ರೈತರ ಜೀವನಾಡಿ ಆಗಿರುವಂತ ಮಾಲ್ವಿ ಜಲಾಶಯ ನೀರ್ ಸೋರಿಕೆ ಆಗ್ತಾ ಇದೆ. ಇಷ್ಟೆಲ್ಲ ತೊಂದರೆಗಳು ಹೇಳ್ಕೊಳ್ತಾ ಇದ್ರು, ಇವ್ರು ಯಾಕೆ ಅದನ್ನ ತಲೆಗೆ ಹಾಕುತ್ತಾ ಇಲ್ಲ? ಇವ್ರು ಯಾಕೆ ಕುಡ್ರ ತರ ವರ್ತನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ? ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಆಗ್ಬಿಟ್ಟದ್ರ ಅಂದ್ರೆ, ತಾವ್ ಬಂದ್ವಾ, ಕೆಲಸ ಏನು ಮಾಡಿದ್ವಾ ಇಲ್ವಾ, ಬೆಳಿಗ್ಗೆ ಬಂದ್ ಅಟೆಂಡೆನ್ಸ್ ಹಾಕಿದ್ವಿ, ಸಾಯಂಕಾಲ ಮನೆಗೆ ಹೋದ್ವಿ, ಅದೇ ರೀತಿನೇ ಇಲ್ಲಿ ಅಧಿಕಾರಿಗಳು ಮಾಡ್ತಿರೋಂತ ಕೆಲಸ. ಅಲ್ಲಿನ ಸಿಬ್ಬಂದಿನೇ, ಮಾಲ್ವಿ ಜಲಸಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಒಬ್ರು ಗವಿ ಸಿದ್ದಪ್ಪ ಅಂತಂದ ಹೇಳಿ, ವಿಡಿಯೋ ವಿಜುವಲ್ಸ್ ಅಲ್ಲಿ ಮುಂದೆ ತೋರಿಸ್ತೀರಿ, ಅವ್ರು ಶರ್ಟ್ ಬಟನ್ ಬಿಚ್ಕೊಂಡು ಅಲ್ಲಿ ಆರಾಮ್ ಆಯ ಕುಳಿತಿದ್ದಾರೆ. ನಾವು ಪ್ರಶ್ನೆ ಮಾಡಿದ್ರೆ, ಸರ್ ನಮ್ಗೆ ಇದ್ರ ಬಗ್ಗೆ ಏನು ಸಂಬಂಧನೇ ಇಲ್ಲ, ನಮಗೆ ಏನಿದ್ರು ನಮ್ಮ ಅಧಿಕಾರಿಗಳನ್ನ ಕೇಳ್ರಿ, ಯಾಕೆ ಇವ್ರು ಫಸ್ಟ್ ಪ್ರಥಮ ಹಂತದಲ್ಲಿ ಇವ್ರು ಕ್ರಮ ತಗೊಬೋದಲ್ಲ? ಗೇಟ್ ಸೋರಿಕೆ ಆಗ್ತಿದೆ, ಸೋರಿಕೆ ಇದ್ರ ಬಗ್ಗೆ ಇವ್ರು ಪ್ರಥಮ ಹಂತದಲ್ಲೇ ತಗೊಂಡು ಗೋಣ್ಚೀಲಿಂದ ಮುಚ್ಚುತ್ತಾರೆ, ಅದು ಎಷ್ಟು ದಿನ ನಿಂದಿರುತ್ತೆ? ಆ ಸಿಬ್ಬಂದಿಯವ್ರು ಅವರೇ ಹೇಳ್ತಿದಾರೆ, ಸರ್ 8 ದಿನ 10 ದಿನ ಸರ್, ಆಮೇಲೆ ಕೊಳ್ತು ಹೋಗ್ಬಿಡುತ್ತೆ. ಆ ನೀರಿನ ಮಟ್ಟ 10 ಅಡಿ ಇದೆ ಈಗ ಪ್ರೆಸೆಂಟ್, ಆ 10 ಅಡಿ ನೀರಿನ ಮಟ್ಟ ಇದೆ. ಇನ್ನು ಒಂದಿಷ್ಟು ಜಾಸ್ತಿ ಆತಂದ್ರೆ 2 TMCD ಅಂತ ನೀರಿನಲ್ಲಿ ಫೋರ್ಸ್ ಜಾಸ್ತಿ ಇದಂಗಿಲ್ಲ, ಅದೇನಾಗುತ್ತೆ ಅಂದ್ರೆ ಕಿತ್ಕೊಂಡು ಹೋಗುವಂತ ಚಾನ್ಸ್ ಇರುತ್ತೆ. ಇವ್ರೇನೋ ಜನರ ಮನವೊಲಿಸೋ ಕೆಲಸ ಮಾಡ್ತಿದ್ರಲ್ಲ ತಾತ್ಕಾಲಿಕವಾಗಿ, ಅದು ಎಷ್ಟು ಸರಿ? ಅದು ಸೀದಾ ನೇರವಾಗಿ ಹೊಣೆ ಯಾರಿಗಾಗುತ್ತೆ? ಜಿಲ್ಲಾಧಿಕಾರಿಗೆ ಹೊಣೆ ಆಗುತ್ತೆ ಇದು. ಮತ್ತೆ ಇಲ್ಲಿಗೆ ಯಾರು ಜಿಲ್ಲಾಧಿಕಾರಿಗೆ ಬರ್ಬೇಕಾ, ಇಲ್ಲ ಮತ್ತೆ ಜಮೀರ್ ಅಹಮದ್ ಖಾನ್ ಅವರೇ ಬರ್ಬೇಕಾ ಉಸ್ತುವಾರಿ ಸಚಿವರು? ಅಲ್ಲಿ ತನಕ ನೀವು ಎಚ್ಚರನೇ ಆಗಲ್ಲ ಕೆಲಸಗಳು. ಸಚಿವರು ಬರೀ ಅನುಷ್ಠಾನಗಳು ಮಾಡಕ್ ಇಷ್ಟ ಇದ್ದಾರೆ. ಅವರು ಸಚಿವರು ಅನುಷ್ಠಾನ ಮಾಡ್ತಿದ್ದಾರೆ, ಅದನ್ ಬಿಟ್ರೆ ಯಾವ್ದು ಕಾರ್ಯಗತ ಕೆಲಸ ಮಾಡ್ತಿಲ್ಲ ಇಲ್ಲಿ. ಅಲ್ಲ, ರೈತರು ಅದ್ರ ಬಗ್ಗೆ ಏನಾರ ಈ ಒಂದು ಸಮಸ್ಯೆಯಿಂದ 16ರಿಂದ 20 ಹಳ್ಳಿಗೆ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದಕ್ಕೆ ಅನುದಾನ ಬಂದಿಲ್ಲ, ಮಾಡ್ಕೊಡ್ತೀವಿ ಅಂತ ಉಡಾಫಿವನ್ನ ತೋರಿಸ್ತಾ ಇದ್ದಾರಲ್ಲ. ನಿಜವಾಗ್ಲೂ ಇವರೆಲ್ಲ ಸಚಿವರ? ರೈತರು ಇಷ್ಟೊಂದು ಅಳಲು ತೊಡ್ಕೊಳ್ತಾ ಇದ್ದಾರ, ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರೋರ್ನ ಏನಂತ ಕೂಗ್ಬೇಕು ಪರಶುರಾಮ್ ಇಲ್ಲಿ? ಒಂದು ರೀತಿಲಿ ಹೇಳ್ಬೇಕಂದ್ರೆ 2-3 ಸಲ ಇಲ್ಲಿಂದನೇ ಗೆದ್ದು ಆಯ್ಕೆ ಆಗಿರುವಂತ ಸಚಿವರು ಕೂಡ ಇದ್ದಾರೆ, ಶಾಸಕರು ಕೂಡ ಆಗಿದ್ದಾರೆ ಈಗೆಲ್ಲ ಅವರು. ಅದು ಒಂದ್ ರೀತಿಲಿ ಅದೇ ರೀತಿನ ಆಗ್ತಿದೆ ಇಲ್ಲಿ. ನಮ್ ಕೆಲಸ ಏನಪ್ಪಾ, ಇಲ್ಲಿ ನಾವು ಏನ್ ಮಾಡಿದ್ವಿ ಅದನ್ನಷ್ಟೇ ಇದನ್ ಮಾಡ್ಕೊಂಡ್ರೆ ಆಯ್ತು. ನಾವ್ ಸಾರ್ವಜನಿಕರಿಗೆ ಆಶ್ವಾಸನೆ ಕೊಟ್ಕೊಂಡು ಮುಂದಿನ ಸಲ ಮಾಡೋಣ ಅಂತಂದೇಳಿ ತಳ್ಳಿ ಅಂತ ಹಾಕಂತ ಕೆಲಸ ಮಾಡ್ತಿದ್ರೆ. ಬಟ್ ರೈತರಿಗೆ ಯಾವ್ದೇ ಅಧಿಕಾರಿಗಳಾಗ್ಲಿ ಇಲ್ಲ ಶಾಸಕರುಗಳಾಗ್ಲಿ ಒಂದು ಭರವಸೆ ಪೂರಕವಾಗಿ ಏನು ಕೊಡ್ತಿಲ್ಲ. ಸುಮ್ನೆ ತಾತ್ಕಾಲಿಕವಾಗಿ ಮಾಡಿ ಒಂದು ಮನವೊಲಿಸೋ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ನೋಡೋಣ ಅಂತಂದೇಳಿ ಪೋಸ್ಟ್ಮಾನ್ ಮಾಡೋಂತ ಕೆಲಸನೇ ಮಾಡ್ತಿದ್ದಾರೆ. ಬಟ್ ಶಾಸಕರು ಸ್ವಲ್ಪ ಗಮನ ಹರಿಸಬೇಕು ಇಲ್ಲಿನ ಭಾಗದಲ್ಲಿ. ಯಾಕಂದ್ರೆ 20 ಹಳ್ಳಿಗಳಿಗೆ ನೀರು ಹೋಗುತ್ತಂದ್ರೆ ಸುಮ್ನೆ ಅದ್ ಮಾತಲ್ಲದು. ಆ ನೀರೇ ನಂಬ್ಕೊಂಡು ರೈತರುಗಳು ಎಷ್ಟೋ ಜೀವಗಳು ಬದುಕ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ತಾವ್ ಇಲ್ಲಿ ತಾಲೂಕಿಗೆ ಅಂತಾನೆ ಕೆಲಸ ಮಾಡಕ್ ಇರೋಂತವ್ರು ಟೆಂಡರ್ ಪ್ರಕ್ರಿಯೆ ಆಗ್ಬೇಕಂತಂದ ಹೇಳಿ ಬಿಟ್ಕಂತ ಕೊಂಡ್ರೆ ರೈತರು ಹೊಟ್ಟೆ ಬರಡಾಗುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿನ ಭೂಮಿಗಳು ಬರಡಾಗುತ್ತೆ, ಅಂತರ್ಜಲನೇ ಹೆಚ್ಚಿಗೆ ಆಗೋದಿಲ್ಲ. ಆತರ ಆದಾಗೆ ಸ್ವಲ್ಪ ಅವರು ಮುನ್ನೆಚ್ಚರಿಕೆ ಕ್ರಮ ತಗೊಬೇಕು. ಯಾಕಂದ್ರೆ ಇಲ್ಲಿನ ಶಾಸಕರಾಗಿದ್ದಾರೆ ಅಂದ್ರೆ ಸ್ವಲ್ಪನಾದ್ರೂ ತಮ್ಮ ಕೈಯಿಂದ ಕಳ್ಕೊಂಡು ಆಮೇಲೆ ಅದನ್ನ ಬಿಲ್ ಪಾಸ್ ಮಾಡ್ಕೊಳ್ಳೋ ಟೈಮಲ್ಲಿ ಅದ್ರ ಬಿಲ್ ಇರುತ್ತಲ್ಲ, ಪ್ರಕ್ರಿಯೆ ಮೂಲಕ ಅದನ್ನ ರಿಕವರಿ ಮಾಡ್ಕೊಬಹುದು. ತಾತ್ಕಾಲಿಕವಾಗಿ ರೈತರಿಗೆ ತೊಂದರೆ ಆಗ್ತಿದಲ್ಲ, ಅದನ್ನ ಫಸ್ಟ್ ಆಫ್ ಆಲ್ ಸಾಲ್ವ್ ಮಾಡ್ಬೇಕು. ನಿಜ. ಪರಶುರಾಮ್, ನಿನ್ನೆ ಸಚಿವರು ಭೇಟಿ ನೀಡಿದ್ರು, ಇದ್ರ ಬಗ್ಗೆ ಏನ್ ಹೇಳಿದ್ರು? ನಿನ್ನೆ ಅವರು ದುರಸ್ತಿ ಮಾಡಿಸ್ತೀವಿ ಅಂತ ಹೇಳಿದ್ರಲ್ವಾ ನಿನ್ನೆ? ಸಚಿವರು ಏನ್ ಹೇಳ್ತಾರೆ, ದುರಸ್ತಿ ಮಾಡಿಸ್ತಿದೀವಿ ಅಂತಾನೆ 6 ತಿಂಗಳಿಂದನೂ ಅದನ್ನೇ ಹೇಳ್ತಿದಾರೆ ಅವರು. ಜಿಲ್ಲಾಧಿಕಾರಿಗಳು ಬಂದ ಕೂಡ ಅದೇ ಮಾತು ಹೇಳಿದ್ರು ಅವರು. ಇಲ್ಲ, ದುರಸ್ತಿ ಆಗಿದೆ, ಅದಕ್ಕೆ ಫಂಡ್ ಇದೆ, 4,02,73,000 ಫಂಡ್ ಇದೆ, ಅದನ್ನ ಕಾಂಟ್ರಾಕ್ಟರ್ ಗೆ ವಹಿಸಿದೀವಿ, ಟೆಂಡರ್ ಪ್ರಕ್ರಿಯೆ ಆಗ್ತಿದೆ, ವರ್ಷದಿಂದನೂ ಟೆಂಡರ್ ಪ್ರಕ್ರಿಯೆ ಆಗ್ತಿದೆ. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಂಗಿಲ್ಲ. ಈ ಸ್ಥಳೀಯರು ಹೋಗಿ ಏನಾರ ವೇದಿಕೆಗಳು ಪ್ರಕಾರ ಮಾಡ್ಕೊಂಡು ರಕ್ಷಣಾ ವೇದಿಕೆಗಳು ಅವ್ರ ಹತ್ರ ಹೋದ್ರೆ ಅವ್ರನ್ನ ಅಲ್ಲಿಗೆ ಸಮ ಮಾಡುವಂತ ಕೆಲಸ ಮಾಡ್ತಾರೆ. ಅಲ್ಲಿಗೆ ಏನೋ ಒಂದ್ ಹೇಳಿ ಅವ್ರನ್ನ ಮುಚ್ಚಾಕಿ ಅವ್ರನ್ನ ಕಳಿಸ್ಬಿಡೋದು. ರೈತರು ಏನಾರ ಹೋದ್ರೆ ಅವ್ರನ್ನ ಪ್ರಶ್ನೆ ಮಾಡೋದು, ನಿಮ್ಗೆ ಇದೆಲ್ಲ ಎದಕ್ ಬೇಕು? ಒಂದು ರೀತಿಯಲ್ಲಿ ಹೌದು ಅವರು ಮಾಡದಿದ್ದ ತರ ಈಗ ರೈತರು ಸ್ವಲ್ಪ ಏನಾರ ತಿಳುವಳಿಕೆ ಇರೋರು ಯಾರನ್ನ ಹೋದ್ರೆ ಅವ್ರಿಗೆ ಏನೋ ಒಂದ್ ಹೇಳಿ, ಇಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಿಸಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದೇ ರೀತಿ ಮತ್ತೆ ಏನ್ ಮಾಡ್ತಾರೆ, ಬೋರ್ವೆಲ್ ಸಮಸ್ಯೆ ಆಯ್ತು ಅಂದ್ರೆ 1 ಬೋರ್ ಕೊರೆಸಿ 10 ಬೋರಿನ ಬಿಲ್ ಹಾಕ್ಸಿದಾರೆ. ಇಲ್ಲಿ ಎಲ್ಲ ಸುತ್ತಮುತ್ತ ನಾನಾ ರೀತಿಯ ತಮ್ಮ ಅಳಲುಗಳು ತೋಡ್ಕೊಂಡಿದ್ದಾರೆ. ವಿಜುವಲ್ಸ್ ಅಲ್ಲಿ ಮುಂದೆ ತೋರಿಸ್ತೈತೆ. ತಮ್ಮ ಸಂಬಂಧಪಟ್ಟಂತೆ ವಕೀಲರು ಕೂಡ ಮಾತಾಡಿದ್ದಾರೆ. ಸರ್, ಇಲ್ಲಿನ ಅಧಿಕಾರಿಗಳು ಎಲ್ಲಾ 3 ಬಿಟ್ಟು ನಿಂತು ಬಿಟ್ಟಿದ್ದಾರೆ. ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡ್ತಾರೆ, ದುಡ್ಡು ಕೊಡ್ಲಿಂದ್ರೆ ಯಾವ್ದು ಕೆಲಸನೂ ಮಾಡೋದಿಲ್ಲ. ಧನ್ಯವಾದಗಳು.
ಏನು ಜಲಾಶಯದ ದುರಸ್ತಿ ಬಗ್ಗೆ ಶಾಸಕರು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಏನು ಶಾಸಕರಿಗೆ ಅವರ ಒಂದು ಅಳಲನ್ನ ಹೇಳಿ ಸಾಕಾಗಿ ಈಗ ರೈತರೇ ಗೋಣಿ ಚೀಲಗಳ ಸಹಾಯದಿಂದ ನೀರನ್ನ ನಿಲ್ಲಿಸುವಂತ ಕೆಲಸವನ್ನ ಅದು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ರೈತರು ಇವತ್ತಿನ ದಿನ ಕಣ್ಣೀರ್ ಹಾಕೊಂಡು ಏನು ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ರು, ಶಾಸಕರು ಕ್ಯಾರೆ ಅಂತ ಇಲ್ಲ, ನಮ್ಮ ಒಂದು ಕಷ್ಟವನ್ನ ಯಾರು ಕೇಳ್ತಾರೆ ಅಂತ ರೈತರು ಆ ಶಾಸಕರ ಒಂದು ಆಕ್ರೋಶಕ್ಕೆ ವ್ಯಕ್ತ ಆಗ್ತಾ ಇದ್ದಾರೆ. ರೈತರು ಒಂದಷ್ಟು ಇಡೀ ಶಾಪ ಆಗ್ತಾ ಇದ್ದಾರೆ. ನಮ್ಮ ಬೆಳೆಗಳಿಗೆ ನೀರ್ ಇಲ್ದಿರಂತ ಆಗುತ್ತೆ, ನಮ್ಗೆ ಏನಾದ್ರೂ ಒಂದು ಇದ್ರ ಬಗ್ಗೆ ಪರಿಹಾರವನ್ನ ಮಾಡ್ಕೊಡಿ, ನೀರು ತುಂಬಾ ವೇಸ್ಟ್ ಆಗ್ಬಿಡುತ್ತೆ. 16ರಿಂದ 20 ಹಳ್ಳಿಗಳಿಗೆ ಇದು ಜೀವನಾಡಿ ಆಗಿರುವಂತದ್ದು. ಒಟ್ಟಾರೆ 80% ಜನರಿಗೆ ಈ ಒಂದು ಜೀವನಾಡಿ ಆಗಿರುವಂತ ಮಾಲ್ವಿ ಜಲಾಶಯಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಮಾಡ್ಕೊಡಿ, ನೀರ್ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ ಇದ್ರು, ಶಾಸಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ನೆನಪಿರ್ಲಿ, ಬರೀ ನೀರಾವರಿ ಹೋಗಿರಲ್ಲ. ಇವತ್ತು ಈ ಡ್ಯಾಮ್ ತುಂಬಿನಪ್ಪ ಅಂದ್ರೆ 27,000 ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಸುತ್ತಮುತ್ತ ಕೋಗಳಿ ಕಟ್ಕೊಂಡು, ಕೊಟ್ಟೂರು ಕಟ್ಕೊಂಡು ಎಲ್ಲ ಭಾಗ ಇವತ್ತು ಅಂತ ಒಂದು ಅಷ್ಟು ಟೈಟ್ ಇರ್ಬೇಕಲ್ಲ. ಈ ಗೇಟಿಗೆ ಇಲ್ಲ ಅಲ್ಲ, ಆ ಗೇಟಿಗೆ ತೆಗಿಲ್ಲ ಮತ್ತೆ ಬಿಡು ಇಲ್ಲ. ಓಕೆ ಅದು ನೆನಪಿರ್ಲಿ, ಬರೀ ನೀರಾವರಿ ಹೋಗಿರಲ್ಲ. ಇವತ್ತು ಈ ಡ್ಯಾಮ್ ತುಂಬಿನಪ್ಪ ಅಂದ್ರೆ 27,000 ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಸುತ್ತಮುತ್ತ ಕೋಗಳಿ ಕಟ್ಕೊಂಡು, ಕೊಟ್ಟೂರು ಕಟ್ಕೊಂಡು ಎಲ್ಲ ಭಾಗ ಇವತ್ತು ಅಂತ ಒಂದು ಅಷ್ಟು ಟೈಟ್ ಇರ್ಬೇಕಲ್ಲ. ಈ ಗೇಟಿಗೆ ಇಲ್ಲ ಅಲ್ಲ, ಆ ಗೇಟಿಗೆ ತೆಗಿಲ್ಲ ಮತ್ತೆ ಬಿಡು ಇಲ್ಲ. ಓಕೆ ಅದು ನೆನಪಿರ್ಲಿ, ಬರೀ ನೀರಾವರಿ ಹೋಗಿರಲ್ಲ. ಇವತ್ತು ಈ ಡ್ಯಾಮ್ ತುಂಬಿನಪ್ಪ ಅಂದ್ರೆ 27,000 ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಸುತ್ತಮುತ್ತ ಕೋಗಳಿ ಕಟ್ಕೊಂಡು, ಕೊಟ್ಟೂರು ಕಟ್ಕೊಂಡು ಎಲ್ಲ ಭಾಗ ಇವತ್ತು ಅಂತ ಒಂದು ಅಷ್ಟು ಟೈಟ್ ಇರ್ಬೇಕಲ್ಲ. ಈ ಗೇಟಿಗೆ ಇಲ್ಲ ಅಲ್ಲ, ಆ ಗೇಟಿಗೆ ತೆಗಿಲ್ಲ ಮತ್ತೆ ಬಿಡು ಇಲ್ಲ. ಓಕೆ
ಡ್ಯಾಮ್ ತುಂಬಿದ್ರೆ ಅದು ನೆನಪಿರ್ಲಿ. ಬರೀ ನೀರಾವರಿ ಹೋಗಿದ್ರಲ್ಲ, ಇವತ್ತು ಈ ಡ್ಯಾಮ್ ತುಂಬಿನಪ್ಪ ಅಂದ್ರೆ 27,000 ಬೋರ್ವೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಸುತ್ತಮುತ್ತ ಕೋಗಳಿ ಕಟ್ಕೊಂಡು, ಕೊಟ್ಟೂರು ಕಟ್ಕೊಂಡು ಎಲ್ಲ ಭಾಗ ಇವತ್ತು ಅಂತ ಒಂದು ಅಷ್ಟು ಟೈಟ್ ಇರ್ಬೇಕಲ್ಲ. ಈ ಗೇಟಿಗೆ ಗ್ಯಾಸ್ ಇಲ್ಲ ಅಲ್ಲ, ಆ ಗೇಟಿಗೆ ತೆಗಿಲ್ಲ ಮತ್ತೆ ಬಿಡು. ಇಲ್ಲ. ಓಕೆ. ಸಾಲಿನ ಸ್ಥಳೀಯರು ಇದೀಗ ಪ್ರಹ್ಲಾದ್ ಅವರು ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಪ್ರಹ್ಲಾದ್ ಅವರೇ, ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮ್ಗೆ? ಮಾಲ್ವಿ ಜಲಾಶಯದಲ್ಲಿ ನೀರ್ ಸೋರಿಕೆ ಆಗ್ತಾ ಇದೆ, ಇದರಿಂದ ನಿಮ್ಗೆ ಏನಿಷ್ಟು ತೊಂದರೆ ಆಗ್ತಾ ಇದೆ? ನಮಸ್ತೆ ಮೇಡಮ್, ನಾವು ಇಲ್ಲೇ ಸ್ಥಳೀಯರು ಪ್ರಹ್ಲಾದ್ ಅಂತ ಹೇಳಿ. ಮೇಡಮ್, ಎಷ್ಟು ತೊಂದರೆ ಅಂದ್ರೆ ಮೇಡಮ್, ಈಗ ಲಾಸ್ಟ್ ಇಯರ್ ಅದು ಗೇಟ್ ಅಲ್ಲಿ ಸೋರಿಕೆ ಆಗಿರೋದು ಎಲ್ಲಾ ಅಧಿಕಾರಿಗಳಿಗೂ ಗೊತ್ತು, ಎಲ್ಲಾ ಜನಪ್ರತಿನಿಧಿಗಳಿಗೂ ಗೊತ್ತು, ಎಲ್ಲಾ ಸಂಘಟನೆಯವರಿಗೂ ರೈತರಿಗೆಲ್ಲ ಗೊತ್ತಿರೋಂತ ವಿಚಾರ ಮೇಡಮ್. ಲಾಸ್ಟ್ ಇಯರ್ ಆಗಿದೆ ಮೇಡಮ್. ಇದು ಹೆಂಗಾಗಿದೆ ಅಂದ್ರೆ, ಗುಡ್ಡಕ್ಕೆ ಬೆಂಕಿ ಹತ್ತಿದಂತ ಸಮಯದಲ್ಲಿ ಬಾವಿ ತೋಡೋ ಕೆಲಸವನ್ನ ನಮ್ಮ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾರೆ ಮೇಡಮ್. ಇದ್ರ ಬಗ್ಗೆ ಅದೇ ಮೇಡಮ್, ಅದೇ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಲ್ವಿ ಜಲಾಶಯ. ಹೌದಾ? ಪ್ರತಿಯೊಂದು ಗ್ರೌಂಡ್ ವಾಟರ್ ಸೋರ್ಸ್ಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಇದು ಒಂದೇ ಜಲಾಶಯ ಮೇಡಮ್ ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿಗೆ. ಇಂಥ ಜಲಾಶಯವನ್ನು ಒಟ್ಟು ಟೋಟಲಿ ನಿರ್ಲಕ್ಷ್ಯತೆಗೆ ಒಳಪಡಿಸುತ್ತಾರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು. ಈಗ ಅಲ್ಲ, ಮೇನ್ ಪ್ರಾಬ್ಲಮ್ ಅಂದ್ರೆ ಮೇಡಮ್, ಇವತ್ತು ನಾನು ಮಾನ್ಯ ಜನಪ್ರತಿನಿಧಿಗಳಲ್ಲಿ ನಾನು ಏನು ವಿನಂತಿ ಮಾಡಿಕೊಳ್ತೇನೆ ಅಂದ್ರೆ, ಮಾರ್ಚ್ ತಿಂಗಳಲ್ಲಿ ಯಾವ ತಾರೀಕಿನಂದ ಗೇಟ್ ದುರಸ್ತಿ ಕಾರ್ಯ ಮಾಡ್ತಾರಂತಂದೇಳಿ ಇವತ್ತೇ ಅದನ್ನ ದಿನಾಂಕನ ನಿಗದಿ ಮಾಡಕ ಒಂದು ಅವಕಾಶ ಮಾಡಿಕೊಡ್ಬೇಕು ಮೇಡಮ್, ನಿಮ್ಮ ವಾಹಿನಿ ಮುಖಾಂತರ. ಯಾಕಂತ ಹೇಳ್ತೀನಿ ಮೇಡಮ್, ಈಗ ಸ್ವಲ್ಪ ನೀರ್ ಬಂದಿದೆ, ಈಗ ಅದ್ರ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ತಾರೆ. ನೀರು ಹೋದ ತಕ್ಷಣ ನೆನಪಾಡ್ಬಿಡ್ತಾರೆ ಮೇಡಮ್. ಮತ್ತೆ ಅದು ಯಾವಾಗ ಅದನ್ನ ಕೈಗೆತ್ಕೊಂತಾರ ಅಂದ್ರೆ ಮತ್ತೆ ಡ್ಯಾಮ್ ತುಂಬುವಂತ ಸಮಯದಲ್ಲಿ ಕುಂಟು ನೆಪಗಳನ್ನ ಹೇಳ್ತಾರೆ ಮೇಡಮ್. ಇಲ್ಲಿ ತಾಲೂಕಲ್ಲಿ ಕುಂಟು ನೆಪಗಳನ್ನ ಹೇಳ್ಕೊಂತ ಅಲ್ಲ, ಈ ಒಂದು ಮೇಡಮ್, ಇದು ಒಂದು ಅಗರಿಬೊಮ್ಮನಹಳ್ಳಿ ತಾಲೂಕಿಂದ ಒಂದಂತಲ್ಲ ಮೇಡಮ್, ಟೋಟಲಿ ಎಲ್ಲ ಅಲ್ಲಿ ನೋಡ್ರಿ ಮೇಡಮ್, ಅಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಅವ್ರಿಗೆ ಸರಿಯಾದ ರೀತಿಯಿಂದ. ಅಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್ ಗಳೆಲ್ಲ ಹಾಳು ಬಿದ್ದು ಹೋಗ್ಯಾವ. ಪಾಪ ಅವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸ ಮಾಡೋಂತಾರ ತಾಮಂದ್ ಅಲ್ಲಿ ಇಟ್ಟಿದ್ದಾರೆ ಮೇಡಮ್. ಅವ್ರಿಗೆ ನೋಡ್ರಿ ಒಂದು ಕರೆಂಟಿನ ಕೂಡ ಕಿತ್ಕೊಂಡು ಹೋಗ್ಯಾರ ಸರ್. ಇಲ್ಲಿ ಏನು ನಮಗೆ ಕೂಡ ಸ್ಯಾಲ್ರಿ ಕೊಡ್ತಾ ಇಲ್ಲ, ಅನಿವಾರ್ಯ ನಾವು ಇದ್ರಲ್ಲಿ ಬಂದ್ಬಿಟ್ಟಿವಿ, ಅಷ್ಟೇ ದುಡ್ಕೊಂಡು ಹೋಗ್ಬೇಕು. ಏನ್ ಸರ್ ಇಷ್ಟೊಂದೆಲ್ಲ ಯಾರೋ ನಮ್ಮ ಹಿರಿಯರು ಮಾಡಿಟ್ಟಿರ್ತಕ್ಕಂಥದ್ದು ಒಂದು ಆಸ್ತಿ ಅದು ಜಲಾಶಯನ, ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎದಕ್ ಬೇಕು ಮೇಡಮ್ ನಮಗೆ?
ಜನಪ್ರತಿನಿಧಿಗಳು ಯಾಕ್ಬೇಕು? ರೈತರು ಏನಾದ್ರೂ ಕೇಳಕ್ ಹೋದ್ರೆ ಅವ್ರಿಗೆ ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಮಾಡೋದು, ಅವ್ರ ಕೆಲ್ಸಗಳು ಆಗಲ್ದಾಗ ಮಾಡೋದು, ಈ ತರ ಎಲ್ಲಾ ಒಂದು ತೊಂದರೆಗಳನ್ನ ಅನುಭವಿಸ್ತಾರ ರೈತಾಪಿ ವರ್ಗದವರು. ಇದು ಅಲ್ಲಿ ನೋಡಿ ಮೇಡಮ್, ಆ ಒಂದು ಜಲಾಶಯದಿಂದ ಅನೇಕ ರೀತಿಯ ಜಲಚರಗಳೆಲ್ಲ ಒಂದು ಇದರಲ್ಲಿ ವಾಸ ಮಾಡ್ತಾವ ಮೇಡಮ್. ಹೌದಾ? ಸುಮಾರು ಅಗ್ರಿಬಂಧಕ್ಕಾಗಿ 80% ಅದು ಉಪಯೋಗ ಇರ್ತಕ್ಕಂಥದ್ದು ಮೇಡಮ್. ಅದು ಯಾವ್ದೋ ಜಲಾಶಯ, ಅಂತ ಜಲಾಶಯಕ್ಕೆ ನಮಗೆ ತೊಂದರೆ, ಅದನ್ನ ಬದುಕಕ್ ಆಗ್ಲಿಲ್ಲ ಅಂದ್ರೆ ಹೆಂಗೆ ಮೇಡಮ್? ಜೊತೆಗೆ ಇದು ಭಾರತ ದೇಶ ರೈತರಿಂದ ಕೂಡಿರ್ತಕ್ಕಂಥ ದೇಶ ಅಂತ ಹೇಳ್ತಾರೆ ಮೇಡಮ್. 80% ಜನ ಇಲ್ಲಿ ಕೃಷಿ ಅವಲಂಬನೆ ಮಾಡ್ಯಾರ ಅಂತ ಹೇಳ್ತಾರ. ಹೊಸ ಆಸ್ಪತ್ರೆಗೆ ಹೋದ್ರೆ 2 ಡಾಕ್ಟರ್ ಇಲ್ಲ ಮೇಡಮ್ ಅಗ್ರಿಬಂಧನ ತಾಲೂಕಲ್ಲಿ. ಕುಡಿಗಳಿಗೆ ಇಂಜೆಕ್ಷನ್ ಮಾಡಕ್ 4 ಜನ ಡಾಕ್ಟರ್ಸ್ ಇಲ್ಲ ಇಲ್ಲಿ. ಇವು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಜಾನುವಾರುಗಳು ಈ ಒಂದ್ ತಾಲೂಕಲ್ಲಿ ನಾವು. ಹಿಂಗಾದ್ರೆ ಯಾರನ್ನ ಕೇಳ್ಬೇಕು ಮೇಡಮ್ ರೈತರು? ಯಾರನ್ನ ಕೇಳ್ಬೇಕು, ಹೆಂಗ್ ಕೇಳ್ಬೇಕು? ತುಂಬಾ ಸಮಸ್ಯೆಗಳಿಂದ ನೀವು ಅಲ್ಲಿ ಜೀವನವನ್ನ ಮಾಡ್ತಿದ್ದೀರಿ ಅಂತ ಜೀವನ ಮಾಡ್ತೇವೆ ನಿಜವಾಗ್ಲು ಮೇಡಮ್. ಹಾ ಮೇಡಮ್. ಆಮೇಲೆ ಮೇಡಮ್, ಈಗ ನೀವು ನಿಜವಾಗ್ಲು ಒಂದ್ ಒಳ್ಳೆ ಒಂದು ಅಭಿಪ್ರಾಯ ಇಟ್ಕೊಂಡು ಎಲ್ಲ ಈ ಸುದ್ದಿ ಪ್ರಸಾರ ಮಾಡಕತ್ತೀರಿ. ನೀವು ಕೂಡ ಅವ್ರಿಗೆಲ್ಲ ಲೈನಿಗೆ ತಗೊಂಡ ಅವ್ರನ್ನ ಯಾವಾಗ ಮಾಡ್ತೀರ, ಅದನ್ನ ಡೇಟ್ ಫಿಕ್ಸ್ ಮಾಡಂತ ಅಲ್ಲಿ ಸ್ಥಳೀಯರು ಆಗ್ರಹ ಮಾಡ್ತಾ ಇದಾರೆ. ಅದನ್ನ ಗೇಟ್ ದುರಸ್ತಿ ಕಾರ್ಯನ ನೀವು ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಯಾವ ಡೇಟ್ ಅಲ್ಲಿ ಅದನ್ನ ರಿಪೇರಿ ಮಾಡಕ್ ಡೇಟ್ ಫಿಕ್ಸ್ ಮಾಡ್ತೀರ ಅಂತಂದೇಳಿ ಇವತ್ತು ಫಿಕ್ಸ್ ಮಾಡುವಂತ ಕಾರ್ಯ ಆಗ್ಬೇಕು ಮೇಡಮ್. ಅದು ಅಲ್ಲಿ ಒಳಗೆ ಟೆಂಡರ್ ಪ್ರಕ್ರಿಯೆ ಇರ್ಬೋದು. ನಾವು ಸಹ ಇರು ಶಾಸಕರು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಸಹ ಮಾತನಾಡೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಈಗ ಏನು ಗೋಣಿ ಚೀಲಗಳ ಸಹಾಯದಿಂದ ನೀವು ಅಲ್ಲಿ ನೀರನ್ನ ನಿಲ್ಲಿಸಿಕೊಂಡು ಒಂದು ಸಾಹಸ ಪಡ್ತಾ ಇದ್ದೀನಿ ಅಂತ ಮಾಹಿತಿ ಕೂಡ ಲಭ್ಯ ಇದೆ. ಏನ್ ಮಾಡ್ತಿದ್ದೀರಿ ಗೋಣಿ ಚೀಲಗಳಿಂದ? ಹೇಗ್ ಮೇಡಮ್, ಅದು ಈಗ ಸ್ಥಳೀಯ ಒಂದು ಜನಪ್ರತಿನಿಧಿಗಳು ಹಾಗೂ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ವೀರ ಸಂಘ ಏನೋರು ರಾಜ್ಯ ಮಟ್ಟದ ಒಂದು ಅವರು ಮುಖಂಡರಿದ್ದಾರೆ, ರೈತ ವರ್ಗದ ಲೀಡರ್ ಇದಾರೆ. ಅವರೆಲ್ಲ ಡಿ.ಸಿ ಸಾಹೇಬ್ರು ಕರ್ಕೊಂಡ್ಬಂದ್ರು. ಆಮೇಲೆ ಸ್ಥಳೀಯ ಪ್ರತಿನಿಧಿಗಳು ಸ್ವಲ್ಪ ಎಲ್ಲ ತಜ್ಞರನ್ನೆಲ್ಲ ಕರ್ಕೊಂಡ್ಬಂದು ಈ ಜೋಗದಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ತಂಡ ಬಂದು ಈ ತಾತ್ಕಾಲಿಕವಾಗಿ ರೆಡಿ ಆಗಿದೆ ಮೇಡಮ್. ಅದಕ್ಕೆ ನಿಜವಾಗ್ಲೂ ನಾವು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ, ಅದನ್ನ ನಿಲ್ಸಕ್ ಹೋರಾಟ ಮಾಡಿದಂತವ್ರಿಗೆ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಈಗ ಅವ್ರ ಹತ್ರನೇ ನಾವು ಮಾತಾಡಿದ್ವಿ. ಜೋಗದಿಂದ ಏನೋ ತಂಡ ಬಂದಿತ್ತಲ್ಲ ಅವ್ರ ಜೊತೆಗೆ, ಸರ್ ಇದು ತಾತ್ಕಾಲಿಕ ನಾವು ಮಾಡ್ತಿರೋದು, ಇದು 3 ರಿಂದ 4 ತಿಂಗಳು ನಾವು ಭರವಸೆ ಕೊಡ್ತೀವಿ ಏನಾಗಲ್ಲ ಅಂತಂದೇಳಿ. ನೆಕ್ಸ್ಟ್ ನೀವು ಕೈಗೆತ್ತಿಗೆ ಅದನ್ನ ಕ್ಲೀನ್ ಆಗಿ ಮಾಡಿಸ್ಕೊಳ್ರಿ, ಹಂಗಿದ್ರೆ ಮಾತ್ರ ಇದಾಕತಿ. ಇಲ್ಲಿದ್ರೆ ಎಲ್ಲಾ ನೀರು ಹರ್ಕೊಂಡು ಹೋಗಿ ಹೊಳೆ ಸೇರ್ತೈತಿ, ಹೊಳೆಯಿಂದ ಸಮುದ್ರಕ್ಕೆ ಹೋಗ್ತೈತಿ. ಅದಕ್ಕೆ ಉಪಯೋಗ ಆಗ್ತೈತಿ. ಗ್ರೌಂಡ್ ವಾಟರ್ ಏನ್ ಇಂಪ್ರೂವ್ಮೆಂಟ್ ಆಗಲ್ಲ ಹಿಂಗ ಅಂತಂದ್ರೆ ಅಂತ ಹೇಳಿದ್ರು ಮೇಡಮ್ ಅವ್ರು ನಿನ್ನೆ. ಶಾಸಕರಿಗೆ ಕೇಳಿದ್ರ? ಶಾಸಕರಿಗೆ ಅದ್ರ ಬಗ್ಗೆ ನಾವೇನ್ ಮಾತಾಡಿಲ್ಲ ಮೇಡಮ್. ನಾವು ಹೋದಂತ ಸಂದರ್ಭದಲ್ಲಿ ಶಾಸಕರು ಸಿಕ್ಕಿಲ್ಲ ಅಲ್ಲಿ ನಮಗೇನು. ಅವ್ರ ವರ್ಕರ್ಸ್ ಎಲ್ಲ ಸಿಕ್ಕಿದ್ರು ಮೇಡಮ್, ಅವ್ರ ಜೊತೆ ಮಾತಾಡಿದ್ವಿ. ಏನ್ ತಂಡ ಬಂದಿತ್ತಲ್ಲ ತಜ್ಞರ ತಂಡ, ಬಹಳ ಒಂದು ಅವರು ಒಳ್ಳೆ ನೀಟಾಗಿ ಕೆಲಸ ಮಾಡಿ ಹೋಗಿದಾರೆ ಮೇಡಮ್. ಅವ್ರಿಗೆ ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಅವರಿಗೆ ನೀಟಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಅದು ಮತ್ತೆ 4 ತಿಂಗಳು ಅಷ್ಟ ಅಂತ ಗ್ಯಾರಂಟಿ ಕೂಡ ಹೇಳಿದ್ದಾರೆ ಮೇಡಮ್. ಅದು ಆಮೇಲೆ ಅದು ಏನು ಕೆಲಸ ಆಗಲ್ಲ ಅಂತಂದೇಳಿ. ಈಗ ಇನ್ನೊಂದು ನೇಚರ್ ಆಫ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಮೇಡಮ್? ಈಗ ಅದು ಈ ನಾಳೆ ಅದು ತುಂಬ್ತೇವೆ ಡ್ಯಾಮ್ ಅಂದ್ರೆ ಮತ್ತೆ ಅದನ್ನ ಎತ್ತಿ ಬಿಡ್ತಾರೆ, ಅವ್ರ ಕೌನ್ಸಿಲ್ಗಳೆಲ್ಲ ಹರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಸ್ಟಾಪ್ ಮಾಡಕ್ ಹೋದ್ರೆ ಮತ್ತೆ ಅವ್ರನ್ನ ಕರೆಸ್ಬೇಕು. ಹೌದು, ಇದು ಒಂದು ಮಾಡಕ್ ಹೋದ್ರೆ ಇನ್ನೊಂದ್ ಕಡೆ ಇನ್ನೊಂದು. ಆಮೇಲೆ ಮೇಡಮ್, ರೈತರು ಕೇಳ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಒಂದು ಅವರಿಗೆ ನೀರು ಜೊತೆಗೆ ಜಾನುವಾರುಗಳು ಹುಡುಕಿನ ಒಂದು ಪಶು ಆಸ್ಪತ್ರೆ ನೀಟಾಗಿ ಇಟ್ಬಿಟ್ರೆ ಸರ್ಕಾರಕ್ಕೆ ಅವ್ರು ಎಲ್ಲಾ ದುಡ್ಡು ಕೊಡುವಂತ ನಿಟ್ಟಿನಲ್ಲಿ ಅವರೆಲ್ಲ ಜೀವನ ಮಾಡುವಂತ ಒಂದು ಮಟ್ಟಕ್ಕೆ ಬೆಳಿತಾರೆ ಮೇಡಮ್. ಹೌದಾ ಮೇಡಮ್? ರೈತರಿಗೆ ಬೇಕಾಗಿರೋದು ಏನೋ ಮುಖ್ಯವಾಗಿ ನೀರು, ಅದೇ ಸಿಗ್ಲಿಲ್ಲ ಅಂದ್ರೆ ಏನ್ ಮೇಡಮ್? ಅದ್ರ ಬಗ್ಗೆನೇ ಸರ್ಕಾರಗಳು ಚಿಂತಿತ ಗಮನ ಹರಿಸಲ್ಲ. ಅಲ್ಲ, 1 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡ್ ಬರ್ತಾರೆ ಇಂತ ವರ್ಷಗಳೆಲ್ಲ ಅಂತಂದ್ರೆ ಹೆಂಗೆ ಮೇಡಮ್? ಯಾವ ತರ ಈ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ನಿಜವಾಗ್ಲೂ ಕುಂಟನೆ ಪೈರಂತ ಕೆಲಸ ಮಾಡ್ತಾ ಇದಾರೆ ಮೇಡಮ್ ಎಲ್ಲ. ಧನ್ಯವಾದಗಳು ಪ್ರಹ್ಲಾದ್, ಇಷ್ಟು ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯದಲ್ಲಿ ನೀರ್ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಏನು ಸ್ಥಳೀಯರು ಇಷ್ಟೊತ್ತು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅವ್ರು ಹೇಳೋದು ಒಂದೇ ಮಾತು, ಮೇಡಮ್ ಇದು ನಮ್ಮ ಹಿರಿಯರು ಅಂದ್ರೆ ಪೂರ್ವಜರು ನಮಗೆ ಕೊಟ್ಟಿರುವಂತ ಬಳುವಳಿ, ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಏನ್ ಆಡಳಿತ ಮಾಡ್ತಾ ಇದೆ ಅಂತ ಒಂದೇ ಒಂದು ಮಾತಿನಲ್ಲಿ ಅವರ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ರು. ನೋಡ್ಬೇಕು ಇದ್ರ ಬಗ್ಗೆ ಶಾಸಕರು ಯಾವ ರೀತಿ ತನಿಖೆಯನ್ನ ತೆಗೆದುಕೊಳ್ತಾರೆ, ಇನ್ನು ಯಾವಾಗ ಈ ಜಲಾಶಯವನ್ನ ದುರಸ್ತಿ ಮಾಡ್ತಾರೆ ಅಂತ ಈಗ ರೈತರು ಕಾಯ್ಕೊಂಡು ಕೂತಿರುವಂತದ್ದು. ನೋಡ್ಬೇಕು ಎಷ್ಟು ದಿನ ತಗೊಳ್ತಾರೆ ಈ ಒಂದು ಕಾರ್ಯವ್ಯಾಪ್ತಿ ಬರೋದಕ್ಕೆ ಅಂತ. ಎಸ್ ವೀಕ್ಷಕರೇ, ಈಡನ್ ನ್ಯೂಸ್ಗೆ ಸ್ವಾಗತ. ಇವತ್ತು ದಿನ ಎಲ್ಲಿದೆ ಅಂದ್ರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯದಲ್ಲಿದ್ದೀವಿ. ಮಾಲ್ವಿ ಜಲಾಶಯದಲ್ಲಿ 2 TMC ನೀರಿನಷ್ಟು ನೀರು ತುಂಬುತ್ತೆ ಇಲ್ಲಿ ಮಾಲ್ವಿ ಜಲಾಶಯದಲ್ಲಿ. ಈಗ 10 ಅಡಿಯಿಂದ 12 ಅಡಿ ನೀರು ಬಂದಿದೆ ಸರ್. ಈಗ ನಮ್ಮ ರೈತರದು ಹೆಂಗಂದ್ರೆ
ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೊಡ್ತಕ್ಕಂಥ ಕೆಲಸ ಬೇಡ. ಗಡ್ಡಕ್ಕೆ ಯಾರು ಬೆಂಕಿ ಹಚ್ಕೊಂಡಿದ್ದು ನೀವು ನಾವು ರೈತರು ಹಚ್ಕೊಂಡು, ಯಾಕಂದ್ರೆ ನಾವು ಹೇಳ್ಬೇಕಂದ್ರೆ ನಾವು ರೈತರ ಮಗ ಆಗಿ ನಾವು ಚಿಕ್ಕವರಿದ್ದಾಗಿಂದ ಈ ಡ್ಯಾಮಲ್ಲಿ ನೋಡ್ತಾ ಇದ್ದೀವಿ. ಮಾಲಿಗೆ ಕ್ಯಾನಲ್ ಇಂದ ಸೀದಾ ಆನಂದೇವನಹಳ್ಳಿ ಬಾಚ್ಕೊಂಡೊಳಗೆ ನೀರು ಇರ್ತಾ ಇತ್ತು. ಈ ಸೊಬಟಿ ಕ್ಯಾನಲ್ ಅಂತ ಬಂದ್ಬಿಟ್ಟು ಸೊಬಟಿ ಎಡ್ರಮಳಿ ತನ ನೀರು ಇರ್ತಾ ಇತ್ತು. ನಾವು ಚಿಕ್ಕವರಿದ್ದಾಗ ನಾವು 8-9 ಕ್ಲಾಸ್ ಓದ್ತಾನ ಕೂಡ ನೀರು ಚೆನ್ನಾಗಿ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮಳೆಯ ಅಭಾವದಿಂದ ಏನೋ ಗೊತ್ತಿಲ್ಲ, ಸ್ವಲ್ಪ ನೀರು ಕಡಿಮೆ ಆಗ್ತಾ ಇತ್ತು. ಈ ನೋಡಿ ಇದನ್ನ ಗೇಟ್ ರಿಪೇರಿ ಆಯ್ತು ಅಂತ ಹೋಸರನೇ ಗೊತ್ತಿತ್ತು. ಹಂಗೇನಾರು ಮಾಡ್ಬೇಕಾಗಿದ್ರೆ ಮೊನ್ನೆ ನಮ್ಮ ಬ್ಯಾಸ್ತೇರಿ ಪಂಚಾಯತಿ ಒಂದು 5-6 ಪಂಚಾಯತಿಯಿಂದ ಉದ್ಯೋಗ ಖಾತ್ರಿ ಕೆಲಸವನ್ನು ಮಾಡಿದ್ವಿ ನಾವು. ಓಲೈಕೆ ಮುಖಂಡರು ಹಲವಾರು ಸಂಘಟನೆಯಲ್ಲಿ ಓಲೈಕೆ ಮುಖಂಡರಾದ್ರೆ ಉಪಯೋಗ ಆಗಲ್ಲ. ನಮಗೆ ಕೆಲಸ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಸುಮ್ಮನೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮಾನ್ಸೂನ್ ಟೈಮಲ್ಲಿ ನಾವು ಡ್ಯಾಮ್ ತುಂಬಿದ್ರೆ ಅದೆಲ್ಲ ದುಡ್ಡು ಯಾರಿಗೆ? ಅದು ಸರ್ಕಾರಕ್ಕೆ ಅಂದ್ರೆ ಏನು? ಜನರಿಂದ ಹೋಗಿರ್ತಕ್ಕಂಥದ್ದು. ನಾವೇ ಕಟ್ಲಿ ಅಥವಾ ಯಾವ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಕಟ್ಲಿ, ಬೇರೆ ಜಿಲ್ಲೆದವ್ರು ಕಟ್ಲಿ, ನಮ್ಮ ದೇಶದಲ್ಲಿ ಯಾರೇ ಕಟ್ಲಿ, ಅದು ನಮ್ಮ ಭಾರತ ದೇಶದ ನಾಗರಿಕರದ ಅದು ದುಡ್ಡು ಯಾವುದಲ್ಲ. ಆ ದುಡ್ಡು ನಾವು ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ನ್ಯಾಯ ಸಿಗ್ಬೇಕಲ್ಲ ನಮ್ಮ ಮಕ್ಕಳಿಗೆ. ಸುಮ್ಮನೆ ಎಲ್ಲ ಮಾಡೋದೆಲ್ಲ ಡಂಬಾಚಾರದ ಒಂದು ಕೆಲಸ ಅಂತ ನಾನು ಇದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜನಪ್ರತಿನಿಧಿ ನಾಯಕರುಗೋಸ್ಕರ ಅದೇ ಒಟ್ಟು ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಟೋಟಲಿ ಫೇಲ್ಯೂರ್ ಆಡಳಿತ. ರೈತರ ಬಗ್ಗೆ ಯಾರಿಗೆ ಕಿಂಚಿತ್ತು ಯೋಚನೆ ಮಾಡೋಂತ ಸಮಯ ಇಲ್ಲ. ಯಾಕಂದ್ರೆ ರೈತರಿಗೊಂದು ಅವಕಾಶ ಇತ್ತು ಬಿಫೋರ್ ಎಲೆಕ್ಷನ್ ಮೂವ್ಮೆಂಟ್ ಅಲ್ಲಿ ವೋಟ್ ಬ್ಯಾಕಿಂಗ್ ಗೋಸ್ಕರ ಮಾಡಿದ್ರು. ಬಟ್ ಅವಾಗ ಜನಗಳು ತಿಳ್ಕೊಂಬೋದಿತ್ತಲ್ಲ, ನಮ್ಗೆ ಯಾರಿಗೆ ಉಪಯುಕ್ತ ಇದ್ರು ಅವ್ರನ್ನೇ ಗೆಲ್ಲಿಸಿ ಮಾಡ್ಕೊಬಹುದು ಅಂತ ಹೇಳಿ. ಈ ಭಾಗದ ಜನಪ್ರಿಯ ಶಾಸಕರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಬಹುದು. ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಯಾವ್ದೋ ಒಂದು ಕೆಲಸಕ್ಕೆ ಬಾರಲಾರ್ದಕ್ಕಂತ ಒಂದು ಮೂಢ ಹಗರಣ, ಇದು ಒಂದೇ ಹಗರಣ ಇಟ್ಕೊಂಡು ಎಲ್ಲ ಸಚಿವರು, ಎಲ್ಲ MLAಗಳು, ಎಲ್ಲ ಪಾರ್ಟಿಯವರು ಕಾಲಹರಣ ಮಾಡ್ತಾ ಇದ್ದಾರೆ. ಹೋರಾಟ, ಸ್ಟ್ರೈಕ್ ಅಂತೇಳಿ ಕೆಲವೊಂದು ಜಿಲ್ಲೆಯಲ್ಲಿ ಮಳೆ ಆಗಿದೆ, ಕೆಲವೊಂದು ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ. ಕೆಲವೊಂದು ಜಿಲ್ಲೆಯಲ್ಲಿ ಕೆರೆಗಳು ಫುಲ್ ಆಗಿದ್ದಾವೆ, ಕೆಲವೊಂದು ಜಿಲ್ಲೆಗಳಲ್ಲಿ ಕೆರೆಗಳು ಭರ್ತಿ ಆಗೋಗಿದ್ದಾವೆ. ಕೆಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಭರ್ತಿ ಆಗಿದ್ದಾವೆ, ಕೆಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಖಾಲಿ ಆಗಿದ್ದಾವೆ. ಇದನ್ನ ಇವತ್ತು ಜನರು ಅವ್ರು ಏನು ಓಟ್ ಹಾಕಿ ಗೆಲ್ಸಿದ್ದಾರೆ. ಇವತ್ತು ಯಾವುದೇ ಪಾರ್ಟಿ ಆಗಿರಲಿ, ಕಾಂಗ್ರೆಸ್, BJP, JDS, ಯಾವುದೇ ಪಾರ್ಟಿ ಆಗಿರಲಿ, ಅವರು ಆ ಭಾಗದ ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಹೊರತು ಯಾವುದೇ ಒಂದು ಹಗರಣ ಮುಂದಿಟ್ಕೊಂಡು, ಅದಕ್ಕೆ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಕೋರ್ಟ್ ಇದೆ, ಅದಕ್ಕೆ ಜನ ಸಾಮಾನ್ಯ ತೀರ್ಪಿದೆ. ಅದು ತೀರ್ಪಕ್ಕೆ ಅದಾಗುತ್ತೆ. ಅದೇ ಮುಂದಿಟ್ಕೊಂಡು ಇವತ್ತು ಮೊನ್ನೆ ಏನು ಅಧಿವೇಶನ ನಡೀತು, ಚಳಿಗಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ, ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ವಾಸ್ತವಿಕವಾಗಿ ಇವತ್ತು ಜನರಿಗೆ ಪಕ್ಷ ಯಾವ್ದಿರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ಇವತ್ತು ಜನರಿಂದ ಗೆದ್ದಿದ್ದಾರೆ. ಜನರಿಗೋಸ್ಕರ ಇರಬೇಕು ಹೊರತು ಯಾವುದೇ ಒಂದು ಹಗರಣ ಮುಂದಿಟ್ಕೊಂಡು, ಮುಡ ಹಗರಣ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದಕ್ಕೆ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅವ್ರು ಅದನ್ನ ಜನ ತೀರ್ಪು ಕೊಡುತ್ತೆ. ಆದ್ರೆ ಇವರು ಕಾಲಹರಣ ಮಾಡ್ತಿದ್ದಾರೆ. ಎಲ್ಲಾ ಪಕ್ಷದವರು, ಶಾಸಕರು, ಎಲ್ಲಾ ಪಕ್ಷ ಕೆಲಸ ಮಾಡ್ತಾರೆ. ಮುಂದಿನ ಹಂತಗಳಲ್ಲಿ ಅಧಿಕಾರಿಗಳು ಇದಕ್ಕೆ ಬಂದು ಪರಿಶೀಲಿಸಿ ಗೇಟಿನ ದುರಸ್ತಿಯನ್ನು ಮಳೆಗಾಲ ಬರೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಇಲ್ಲಿನ ಜನರಿಗೆ ಉಪಯುಕ್ತವಾಗಲಿ ಅಂತ ಹೇಳಿ ಎಷ್ಟೋ ರೈತರಿಗೆ ಜೀವನಾಡಿಯಾಗಿರುವಂಥ ಮಾಲ್ವಿ ಜಲಾಶಯ 10ರಿಂದ 16, 18ರಿಂದ 22 ಹಳ್ಳಿಗಳಿಗೆ ರೈತರಿಗೆ ಜೀವನಾಡಿಯಾಗಿರುತ್ತೆ. ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಶಾಸಕರಾಗಲಿ, ಹಿಂದೆ ಇದ್ದವರಾಗಲಿ, ಮುಂದೆ ಬರೋರಾಗಲಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಯಾವುದೇ ದುರಸ್ತಿ ಆಗಲಿ ಅಂದ್ರೆ ರೈತರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಗಳಿಗೆ ಉಪಯುಕ್ತವಾಗಲಿ ಅಂತೇಳಿ ಕಾರ್ಯ ಮಾಡಿಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಜನನಾಯಕನ ಮತ್ತೆ ಇವ್ರನ್ನೇ ಆಯ್ಕೆ ಮಾಡಲಿ ಅಂತ ಒಂದು ಆಶಯ ಮೂಡಿಸುವಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಇಡೀ ಸಂಸ್ಥೆ ಮುಕ್ತಾಯ. ಅಷ್ಟು ಟೈಟ್ ಇರ್ಬೇಕಾ?